ಎಲ್ಲಿ ಕೂಡ ನೀವು ನಿಮ್ಮ ಸಂಸಾರದ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ಬಿಡಿ. ಅದೇ ನಿಮಗೆ ವೀಕ್ನೆಸ್ ಆಗುತ್ತೆ, ಅದೇ ನಿಮಗೆ ಮುಳ್ಳಾಗಿ ನಿಮ್ಮ ಸಂಸಾರನ ಕಾಡ್ತಾ ಇರುತ್ತೆ. ಸೊ ಆ ಕಾರಣಕ್ಕೆ ಎಲ್ಲೂ ಹೇಳ್ಕೊಳಕ್ಕೆ ಹೋಗಬೇಡಿ. ಓಕೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಸೊ ಗಂಡ ಆದಂಥವನು ಜವಾಬ್ದಾರಿಗಳನ್ನು ತಗೊಳ್ಳದೆ ಹೋದಾಗ ಹೆಣ್ಣು ಆ ಸಂಸಾರನ ಹೇಗೆ ನಿಭಾಯಿಸಬೇಕಾಗತ್ತೆ. ಸೊ ಕೆಲವೊಂದು ಫ್ಯಾಮಿಲಿಗಳಲ್ಲಿ ಆಗ್ಬಿಡುತ್ತೆ ಪಾಪ, ಏನೋ ಒಂದು ಗೊತ್ತಿಲ್ಲ, ಅದು ಗಂಡ ಆದಂಥವನು ಜವಾಬ್ದಾರಿ ತೊಗೊಳ್ಬೇಕಿತ್ತು, ಕೆಲವೊಂದು ಸಲ ತಗೊಂಡಿರಲ್ಲ. ಇದನ್ನು ನಾನು ಒಳ್ಳೆಯ ರೀತಿಯಿಂದ ವಿಡಿಯೋ ಮಾಡ್ತಿರೋದು. ಲೈಕ್ ಆ ಥರ ಪರಿಸ್ಥಿತಿಗಳು ನಮಗೆಲ್ರಿಗೂ ಹೆಣ್ಮಕ್ಳಿದ್ದಾರೆ, ಮನೆಯಲ್ಲಿ ಅಮ್ಮ ಇದ್ದಾರೆ, ಅಕ್ಕ ಇದ್ದಾರೆ. ಸೊ ಎಲ್ಲರೂ ಕೂಡ ಬದುಕ್ತಾ ಇದ್ದೀವಿ. ಎಷ್ಟು ಹೆಣ್ಮಕ್ಳಿಗೆ ಕನ್ಫ್ಯೂಷನ್ಸ್ ಇದೆ, ಹೇಗಪ್ಪ ಲೈಫ್ನ ಲೀಡ್ ಮಾಡಬೇಕು, ಧೈರ್ಯ ಇರಲ್ಲ ಪಾಪ, ಯಾರು ತನ್ನವರು ಅಂತ ಹೇಳ್ಕೊಬೇಕಂತ ಅವ್ರಿಗೆ ಇರಲ್ಲ. ಸೊ ಅವನ ಕಾರಣಕ್ಕೆ ಈ ಒಂದು ವಿಡಿಯೋ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಪಾಯಿಂಟ್ ನೋಡೋಣ, ಗಂಡನ ಬಗ್ಗೆ ದೂರೋದನ್ನು ಬಿಡಬೇಕು. ನೋಡಿ, ಗಂಡ ಸರಿ ಇಲ್ಲ, ಗಂಡ ಸರಿ ಇಲ್ಲ, ಗಂಡ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಗಂಡನ ಬಗ್ಗೆ ಕಂಪ್ಲೇಂಟ್ ಮಾಡೋದನ್ನು ಫಸ್ಟ್ ಸ್ಟಾಪ್ ಮಾಡಿ. ಬೇಡ, ನೀವು ಎಷ್ಟೇ ಗಂಡನ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರು ಆ ಮನುಷ್ಯ ತಿದ್ಕೊಳ್ತಿಲ್ಲ ಅಂದಾಗ ಯಾಕೆ ಅದನ್ನು ಹೇಳಿ 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 ಇರೋ ಸಮಯನ ವೇಸ್ಟ್ ಮಾಡ್ತೀರಿ? ಅಲ್ಲಿಗೆ ಸ್ಟಾಪ್ ಮಾಡಿ, ಸುಮ್ಮನೆ ಇರೋದನ್ನು ಟ್ರೈ ಮಾಡಿ, ಏನು ಹೇಳೋಕ್ಕೆ ಹೋಗಬೇಡಿ. ಓಕೆನಾ? ಅದು ವೇಸ್ಟ್ ಆಗಿಬಿಡುತ್ತೆ ನಿಮಗೆಲ್ಲ ಒಂದು ಕಡೆಗೆ. ಸೊ ಅವ್ನ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ಗಂಡನ ಬಗ್ಗೆ ಏನು ಕಂಪ್ಲೇಂಟ್ ಮಾಡೋಕ್ಕೆ ಹೋಗಬೇಡಿ, ತಿದ್ಕೊಳ್ಳಿ ಅಂತ ಹೇಳ್ಬಿಡಿ. ಒಂದು ಹಂತದವರೆಗೂ ಮಾತಾಡ್ತಾ ಬನ್ನಿ, ಅವ್ರ ಪಾಡಿಗೆ ಅವ್ರಿಗೆ ಬಿಟ್ಬಿಡಿ ಅಷ್ಟೇ. ನಿಮ್ಮ ಹಣೆಯಲ್ಲಿ ಭಗವಂತ ಹಿಂಗೆ ಬರೆದಿದ್ದಾನೆ ಅಂದ್ಕೊಂಡು ಸುಮ್ಮನೆ ಆಗ್ಬಿಡಿ ಅಷ್ಟೇ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂದರೆ, ನಿಮ್ಮ ಸಂಸಾರದ ವಿಷಯನ ಎಲ್ಲೂ ಹೇಳ್ಕೊಳ್ಬೇಡಿ. ನೀವೀಗ ನೋಡಿ, ಎಲ್ಲೋ ಒಂದು ಕಡೆ ಸಮಾಧಾನ ಆಗುತ್ತೆ ಅಂತೇಳಿ ಪಕ್ಕದ ಮನೆಯವ್ರ ಹತ್ರ, ನೀವು ಇನ್ಯಾರ್ದ್ರ ಹತ್ರ ಮಾತಾಡೋಕ್ಕೆ ಹೋಗ್ತೀವಿ ನಾವು. ಚೆನ್ನಾಗಿರ್ಬೇಕಾದ್ರೆ ಎಲ್ಲ ಚೆನ್ನಾಗಿರುತ್ತೆ, ಅದಾದಮೇಲೆ ಆಫ್ಟರ್ ದಟ್ ಏನಾಗುತ್ತೆ, ಅವರೇ ನಿಮಗೆ ಆ ವೀಕ್ನೆಸ್ ಪಾಯಿಂಟ್ ಇಟ್ಕೊಂಡು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ನಿಮ್ಮ ಪಕ್ಕದಲ್ಲಿ ಹಿಂದೆಯಿಂದ ಏನೋ ಮಾತಾಡ್ತಾರೆ, ಮುಂದೆಯಿಂದ ಏನು ಚೆನ್ನಾಗೇ ಇರ್ತಾರೆ, ಹಿಂದೆಯಿಂದ ನಿಮಗೆ ಮಾತಾಡೋದಾಗಲಿ ಮತ್ತೊಂದಾಗಲಿ ಇನ್ನೊಂದಾಗಲಿ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಆ ಕಾರಣಕ್ಕೆ ಎಲ್ಲಿ ಕೂಡ ನೀವು ನಿಮ್ಮ ಸಂಸಾರದ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ಬಿಡಿ. ಅದೇ ನಿಮಗೆ ವೀಕ್ನೆಸ್ ಆಗುತ್ತೆ, ಅದೇ ನಿಮಗೆ ಮುಳ್ಳಾಗಿ ನಿಮ್ಮ ಸಂಸಾರನ ಕಾಡ್ತಾ ಇರುತ್ತೆ. ಸೊ ಆ ಕಾರಣಕ್ಕೆ ಎಲ್ಲೂ ಹೇಳ್ಕೊಳಕ್ಕೆ ಹೋಗಬೇಡಿ. ಓಕೆ, ನೆಕ್ಸ್ಟ್ ಟಿಪ್ಸ್ ಏನು ಅಂತ ಹೇಳಿದ್ರೆ, ದುಡಿಮೆಗೆ ದಾರಿ ಹುಡುಕಬೇಕು. ನೋಡಿ, ನೀವೀಗ ದುಡಿಮೆ ಮೇಜರಾಗಿ ಬೇಕಾಗಿರೋದು ಹಣ ತುಂಬ ಮುಖ್ಯ ಇರುತ್ತೆ. ನಮ್ಮ ಬದುಕು ಸಾಗಿಸ್ಬೇಕು ಅಂತ ಹೇಳಿದ್ರೆ ಹಣ ತುಂಬ ಅವಶ್ಯಕತೆ ಇದೆ. ಬಾಡಿ ಒಳಗಡೆ ಬ್ಲಡ್ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಬದುಕೋಕ್ಕೆ ಅಷ್ಟೇ ಮುಖ್ಯ ಇರೋದು ಈ ಹಣ. ಸೊ ಹಣ ದುಡಿಯೋದು, ಯಾಕಂದರೆ ಹಣ ಇದ್ದರೆ ತಾನೇ ಬದುಕು ಮೂವ್ ಆನ್ ಆಗೋಕ್ಕೆ ಸಾಧ್ಯ. ಸೊ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ಏನು ಕೆಲಸ ಇದೆಯೋ ನಿಯತ್ತಾಗಿ ಮನೇಲಿ ಇದ್ಕೊಂಡು ಹೊರಗಡೆ ಹೋಗ್ತೀವ ಗೊತ್ತಿಲ್ಲ, ಬಟ್ ಆ ಒಂದು ಸಂಸಾರ ನಡಿಬೇಕಲ್ಲ. ನಮಗೆ ಅಂತ ಮಕ್ಕಳಿದ್ದಾರೆ, ಹಿರಿಯರು ಅತ್ತೆ ಮಾವ ಅಂತ ಇರ್ತಾರೆ ಮನೆಯಲ್ಲಿ. ಸೊ ದುಡಿಯೋದನ್ನು ಪ್ರಾಕ್ಟೀಸ್ ಮಾಡಿ. ನೀವು ಯಾರ ಮೇಲೂ ಡಿಪೆಂಡ್ ಆಗಿಬಿಡಿ, ಯಾರ ಹತ್ರ ಕೈ ಚಾಚಬೇಡಿ. ನಿಮ್ಮನ್ನು ಕೇವಲವಾಗಿ ನೋಡ್ತಾರೆ. ನಿಮ್ಮ ನೋಡೋ ದೃಷ್ಟಿ ಹೆಂಗಿರುತ್ತೆ ಅಂತ ಹೇಳಿದ್ರೆ, ತುಂಬ ಲೋ ಲೆವೆಲಲ್ಲಿ ನಿಮ್ಮನ್ನು ನೋಡ್ತಿರ್ತಾರೆ, ತುಂಬ ಚೀಪಾಗಿ ನೋಡ್ತಿರ್ತಾರೆ. ಸೊ ನಿಮಗೆ ಆ ಶಕ್ತಿ ಇದೆ, ನೀವು ದುಡಿಬೋದು, ಅಚೀವ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು, ಪಾಸಿಬಿಲಿಟಿ ಇದೆ. ಬಟ್ ಆ ಟೈಮ್ ಆಫ್ ಪೀರಿಯಡ್ ತುಂಬ ಕಷ್ಟ ಆಗ್ತಿರುತ್ತೆ, ಬಟ್ ಪಾಸಿಬಿಲಿಟಿ ಇದೆ, 100% ನೀವು ಅಚೀವ್ ಮಾಡ್ಬೋದು, ದುಡಿಬೋದು, ಏನು ಬೇಕಾದ್ರೂ ಮಾಡ್ಬೋದು. ಬಟ್ ಅದನ್ನು ಮೈಂಡ್ ಸೆಟ್ ಮಾಡ್ಕೊಂಡು ಕೆಲಸ ಮಾಡಿದ್ರೆ 100% ಹೇಳ್ತೀನಲ್ಲ, ಎಲ್ಲ ಹೆಣ್ಮಕ್ಳು ಕೂಡ ಒಂದು ಹಂತದಲ್ಲಿ ಚೆನ್ನಾಗಿ ಬೆಳಿಬೋದು. ಬಟ್ ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಬೇಕು ಯಾವತ್ತೂ. ಓಕೆನಾ? ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ದುಡಿಮೆ ಕಡೆ ಫೋಕಸ್ ಮಾಡಿ. ಅನ್ಯಥಾ ಇನ್ನೇನು ಬೇಕಾಗಿಲ್ಲ ನಮಗೆ. ಜಸ್ಟ್ ಓನ್ಲಿ ಥಿಂಕ್ ಏನಂತ ಹೇಳಿದ್ರೆ, ಮನೆ ಪರಿಸ್ಥಿತಿ ಹೆಂಗಿದೆಯೋ ನೋಡಿಕೊಂಡು ಆ ಪರಿಸ್ಥಿತಿ ಒಳಗಡೆ ಗಂಡ ಅಂತೂ ಸರಿ ಇಲ್ಲ, ಈಗ ಗಂಡ ಸರಿ ಇಲ್ಲ ದೂರ ಮಾಡ್ತಾ ಕೂತ್ಕೊಳ್ಳೋ ಬದಲು ನಾವು ಚೆನ್ನಾಗಿದ್ದೀವಿ ತಾನೇ, ನಾವು ದುಡಿಯೋದ್ರ ಕಡೆ ಫೋಕಸ್ ಮಾಡೋಣ, ಆ ಮಕ್ಕಳಿಗೆ ನಾವು ದಾರಿದೀಪ ಆಗೋಣ. ರೈಟ್? ಏನೋ ಗೊತ್ತಿಲ್ಲ, ಕೆಟ್ಟ ಗಳಿಗೇನೋ ಅಥವಾ ನಿಮ್ಮ ಹಣೆ ಬಾರ ಸರಿ ಇಲ್ವೋ, ಗಂಡ ಹಂಗೆ ಆಗ್ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ನೀವು ಅದನ್ನು ಚಾಲೆಂಜ್ ಆಗಿ ತೊಗೊಳ್ಬೇಕು ಲೈಫ್ನ. ನಿಮ್ಮ ತಂದೆ ತಾಯಿ ನಿಮ್ಮನ್ನು ಬಾಳಿ ಬದುಕಲಿ ಅಂತ ನಿಮಗೆ ಮದುವೆ ಮಾಡಿಕೊಟ್ಟಿದ್ದಾರೆ ಅಂದಮೇಲೆ ಆ ಸಂಸಾರನ ಚಾಲೆಂಜಿಂಗ್ ಆಗಿ ತೊಗೊಳ್ಳಿ, ಆ್ಯಂಡ್ ಆ ಸಂಸಾರ ನೀವು ರನ್ ಮಾಡಿ. ರೈಟ್? ಈ ದುಡಿಮೆ ಕಡೆ ಫೋಕಸ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಮಕ್ಕಳಿಗೆ ಧೈರ್ಯ ತುಂಬುವಂಥದ್ದು ಆಗಬೇಕು. ಎಲ್ಲೋ ಒಂದು ಕಡೆಗೆ ತಂದೆ ಕುಡುಕ ಇದ್ದಾನೆ ಅಂಥೇಳಿ ಮಕ್ಕಳಿಗೆ ನೀವು ಆ ತಂದೆ ಬಗ್ಗೆ ಅವ್ರ ಮುಂದೆ ತಂದೆ ಬಗ್ಗೆ ಮಕ್ಕಳ ಮುಂದೆ ಬೈಯೋದಾಗಲಿ ಮತ್ತು ಕಂಪ್ಲೇಂಟ್ಸ್ಗಳನ್ನು ಕೊಡೋದಾಗಲಿ ಅಥವಾ ಲೈಕ್ ಕೇವಲವಾಗಿ ಮಾಡಬೇಡಿ. ಮಕ್ಕಳಿಗೆ ಯಾವತ್ತು ಕುಡುಕ ಇದ್ರು ಮತ್ತೊಂದಿದ್ರು ತಂದೆನೇ. ನೀವು ಕೇವಲವಾಗಿ ಮಾತಾಡಿದ್ರೆ ನೀವೇ ಹೇಳ್ಕೊಟ್ಟಂಗೆ ಆಗುತ್ತೆ. ಬೇಡ, ಅವತ್ತು ಏನೋ ಗೊತ್ತಿಲ್ಲ, ಆ ಪರಿಸ್ಥಿತಿ ಹಂಗಿರುತ್ತೆ, ಮುಂದೆ ಕುಡಿಯೋಂಥ ಸರಿನೂ ಆಗ್ಬಿಡ್ಬೋದು, ಸರಿ ಆಗದೇನೂ ಇರ್ಬೋದು. ಹಂಗಂತೇಳಿ ಅವರಿಗೇನು ವಯಸ್ಸಲ್ಲಿ ದೊಡ್ಡವರಿದ್ದಾರೆ ಅಥವಾ ಆ ಮಗುಗೆ ತಂದೆ ಇದೆ ಅಂದಮೇಲೆ, ಸೊ ಮಕ್ಕಳ ಬಗ್ಗೆ ತಂದೆ ಬಗ್ಗೆ ಎಲ್ಲೂ ಕೂಡ ಬಿಟ್ಟು ಕೊಡ್ದಿರ ಮಕ್ಕಳಿಗೆ ಧೈರ್ಯ ಕೊಡ್ತಾ ತಿಡ್ತಾ ಆ ಸಂಸಾರಕ್ಕೆ ನೀವು ಗಂಡನಾಗ್ತಾ, ಆ ಮಕ್ಕಳಿಗೆ ತಂದೆ ಆಗ್ತಾ, ಅತ್ತೆ ಮಾವಂದರಿಗೆ ಮಗಳಾಗ್ತಾ, ಮಗನಾಗ್ತಾ ನೀವು ಬದುಕೋದನ್ನು ಕಲೀರಿ. ನನಗೆ ಒಳ್ಳೆ ರೀತಿಯಿಂದನೇ ಹೇಳ್ತಿರೋದು ಇದನ್ನೆಲ್ಲ. ಆ ಪರಿಸ್ಥಿತಿಗಳು ಬಂದಾಗ ಒಪ್ಕೋಬೇಕು. ದರ್ ಇಸ್ ಏನು ಆಪ್ಷನ್ಸ್ ಇರುತ್ತೆ. ಸರಿ, ಗಂಡ ಕುಡುಕ ಅನ್ನೋದು ಅದು ಸರಿ ಇಲ್ಲ ಅಂತೇಳಿ ಬಿಟ್ಟು ಹೋಗೋಕ್ಕಾಗತ್ತಾ? ಇಲ್ಲ. ಬಿಟ್ಟು ಹೋದರೆ ಏನು ಮಾಡೋಕ್ಕೆ ಸಾಧ್ಯ? ನೆಕ್ಸ್ಟ್ ವಾಟ್ ನೆಕ್ಸ್ಟ್? ಇಲ್ಲ. ಕಷ್ಟಗಳು ಮನುಷ್ಯನಿಗೆ ಬರದೆ ಏನು ಬೇರೆ ಮರಗಳಿಗಂತೂ ಬರಲ್ಲ, ನಮಗೆ ಕಷ್ಟಗಳು ಬರುತ್ತೆ, ಅದನ್ನು ಫೇಸ್ ಮಾಡಬೇಕು. ಇರೋದರಲ್ಲಿ ಆ ಕಷ್ಟದಲ್ಲಿ ಖುಷಿ ಕಾಣೋದನ್ನು ಶುರು ಮಾಡಬೇಕು. ಓಕೆನಾ? ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಮಕ್ಕಳಿಗೆ ಧೈರ್ಯ ತುಂಬ್ತಾ, ಅವರಿಗೆ ಇನ್ಸ್ಪೈರೇಷನ್ ಆಗಿರ್ತಕ್ಕಂಥ ಸ್ಟೋರಿಗಳನ್ನು ಹೇಳ್ತಾ ದೊಡ್ಡ ಲೆವೆಲಲ್ಲಿ ಅವ್ರಿಗೆ ಬೆಳೆಸೋದನ್ನು ಪ್ಲ್ಯಾನ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಪಾಯಿಂಟ್, ಗಂಡನ ಸರಿ ಮಾಡ್ತಾ ಕಷ್ಟಗಳ ಮಧ್ಯೆ ನಗುವುದನ್ನು ಕಲಿತಾ ಹೋಗಬೇಕು. ಎಷ್ಟೋ ಜನ ಏನಂದರೆ ಕಷ್ಟ ಇದೆ ಅಂತ ಅಳ್ತಾ ಕೂತ್ಕೋತಾರೆ, ಕೊರಗ್ತಾ ಹೋಗ್ತಾರೆ. ನೋಡಿ, ಭಗವಂತ ಕಷ್ಟಗಳನ್ನು ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ನಮ್ಮನ್ನು ಸ್ಟ್ರಾಂಗ್ ಮಾಡಲಿಕ್ಕೆ, ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಅಂತ ಅಂದ್ಕೊಳ್ಬೇಕು. ಆ್ಯಂಡ್ ನಮಗಿಂತ ಎಷ್ಟೋ ಪಟ್ಟು ಕಷ್ಟದಲ್ಲಿದ್ದಂಥವ್ರು ಇದ್ದಾರೆ.
ರೈಟ್. ಆ್ಯಂಡ್ ಏನಂತ ಹೇಳಿದ್ರೆ ಈ ಈ ಬದುಕೇ ಶಾಶ್ವತ ಇಲ್ಲ ಅಂತ ಅಂದಮೇಲೆ ನಮಗೆ ಬರುವಂಥ ಕಷ್ಟಗಳು ಶಾಶ್ವತವಲ್ಲ. ಆ್ಯಂಡ್ ಅದನ್ನು ಚಾಲೆಂಜಿಂಗ್ ಆಗಿ ಪ್ರೀತಿಯಿಂದ ಒಪ್ಕೊಂಡು ಅದ್ರ ಮಧ್ಯೆ ನಾವು ನಗಾಡ್ತಾ ಬದುಕಬೇಕಂತ ಹೇಳಿದ್ರೆ ವಾಸ್ತವತೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಇರೋದು ಸ್ವಲ್ಪ ವರ್ಷಗಳು ಈ ಭೂಮಿ ಮೇಲೆ ಅಂದಮೇಲೆ ಯಾಕೆ ನಾನು ಕೊರಗಬೇಕು, ಏನಿದೆ ನೋಡೋಣ, ಅದನ್ನು ಸ್ವೀಕಾರ ಮಾಡೋಣ. 3 ಹೊತ್ತು ಊಟ ಮಾಡೋಕ್ಕಾಗ್ತಿಲ್ಲ, ಒಂದೇ ಹೊತ್ತು ಊಟ ಮಾಡ್ತಿದ್ವಾ, ಸಾಕು, ಅಟ್ಲೀಸ್ಟ್ ನಮ್ಮ ಪಾಲಿಗೆ ಇದಾರು ಸಿಕ್ಕಿದೆ, ಕೆಲವ್ರಿಗೆ ಅದು ಸಿಕ್ಕಿಲ್ಲ ಅಂತೇಳಿ ಖುಷಿಯಾಗಿ ಬದುಕೋದನ್ನು ಕಲಿಬೇಕು. ಯಾರೂ ಕಲ್ಸಕ್ಕೆ ಬರಲ್ಲ, ನಮಗೆ ನಾವು ಕಲಿಬೇಕು, ಅರ್ಥ ಮಾಡ್ಕೊಬೇಕು ವಾಸ್ತವತೆ. ನೆಕ್ಸ್ಟ್ ಪಾಯಿಂಟ್ ಹೋಗ್ತಾ ಇದ್ದೀನಿ. ಮಾದರಿ ಹೆಣ್ಣು ಅನ್ನೋದನ್ನು ತೋರಿಸ್ಬೇಕು. ಒಬ್ಬ ಇನ್ಸ್ಪೈರ್ ಲೇಡಿ, ಮಾದರಿ ಹೆಣ್ಣು ಇಡೀ ಆ ಓಣಿನಲ್ಲಿ, ಅಕ್ಕಪಕ್ಕದಲ್ಲಿ, ನಿಮ್ಮ ಒಂದು ಬಂಧು ಬಳಗದವ್ರ ಮಧ್ಯೆ ಗಂಡ ಹೀಗಿದ್ದರೂ ಕೂಡ ಆ ಪೂರ್ತಿ ಸಂಸಾರನ ನಿಭಾಯಿಸ್ಕೊಂಡು, ಮಕ್ಕಳನ್ನು ಸ್ಕೂಲಿಗೆ ಕಲಿಸ್ಕೊಂಡು, ಕೆಲಸ ಮಾಡಿಕೊಂಡು, ಅತ್ತೆ ಮಾವ ನೋಡಿಕೊಂಡು, ತನ್ನ ತಂದೆ ತಾಯಿ ನೋಡಿಕೊಂಡು ಎಷ್ಟು ಚೆನ್ನಾಗಿ ಈ ಜೀವನ ಮಾಡ್ತಿದ್ದಾಳೆ ಆ ಹೆಣ್ಣು ಅಂಥೇಳಿ ಅನ್ನಬೇಕು ಜನ. ಹಂಗೆ ಬದುಕಬೇಕು. ಕೆಟ್ಟವ್ರ ಕಮೆಂಟ್ಸ್, ಕೆಟ್ಟವರ ಒಂದು ವಿಚಾರ, ಕೆಟ್ಟತನ ಇದೆಲ್ಲ ಸೈಡಿಗೆ ಇಟ್ಬಿಟ್ಟು ನಿಮ್ಮ ರೂಟಲ್ಲೇ ನೀವು ಮೂವ್ ಆನ್ ಆಗಬೇಕು. ಆವಾಗಲೇ ಆ ಬದುಕಿಗೆ ಒಂದು ಅರ್ಥ ಬರುತ್ತೆ, ನೀವು ಬದುಕಿದ್ದೀರಾ ಅಂತ ಗೊತ್ತಾಗುತ್ತೆ. ಆ್ಯಂಡ್ ನಿಮ್ಮ ಬದುಕಿಗೆ ನೀವೇ ಅರ್ಥ ಕಂಡ್ಕೊಂಡಂಗೆ ಆಗುತ್ತೆ. ಸೊ ಆ ಕಾರಣಕ್ಕೆ ನನ್ನ ಪ್ರಕಾರ ಹೆಣ್ಣಾದಂಥವಳು ಏನು ಬೇಕಾದ್ರೂ ಮಾಡ್ಬೋದು, ಒಳ್ಳೆಯ ರೀತಿಯಲ್ಲಿ ಅಚೀವ್ ಮಾಡ್ಬೋದು. ನಾನು ಕೆಟ್ಟ ರೀತಿ ಯಾವುದೂ ಇಲ್ಲಿ ಮಾತಾಡ್ತಿಲ್ಲ. ಹೆಣ್ಮಕ್ಳು ಈ ವಿಡಿಯೋದಲ್ಲಿ ಹೆಣ್ಣಿನ ಬಗ್ಗೆ ಮಾತಾಡ್ತಿದ್ದಂದರೆ ಹೆಣ್ಮಕ್ಳು ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು. ಆ ಸಂಸಾರನ ಒಂದು ಒಳ್ಳೆ ಲೆವೆಲಲ್ಲೂ ಕೂಡ ತೊಗೊಂಡು ಹೋಗ್ಬೋದು. ಆ ಕ್ಯಾಪಬಲ್ ಇರೋದು ಹೆಣ್ಣಿಗೆ. ಅದಕ್ಕೆ ಹೆಣ್ಣು ಭೂಮಿ ತಾಯಿಗೆ ಹೋಲಿಸ್ತೀವಿ. ಎಲ್ಲ ಭಾರವನ್ನು ಹೊರುವಂಥ ಶಕ್ತಿ ಇರೋದು ಹೆಣ್ಮಕ್ಳಿಗೆ. ಅದಕ್ಕೆ ಹೆಣ್ಮಕ್ಳೇ ಸ್ಟ್ರಾಂಗು ಅಂತಲೂ ಹೇಳ್ತೀವಿ ನಾವು. ಸ್ನೇಹಿತರೆ, ಈ ಒಂದು ವಿಡಿಯೋ ಒಳಗಡೆ ಯಾರೆಲ್ಲ ನನ್ನ ಅಕ್ಕ ತಂಗಿಯರು ನೋಡ್ತಿದ್ರಿ ಆ್ಯಂಡ್ ಗಂಡ್ಮಕ್ಳು ನೋಡ್ತಿದ್ರಿ, ಸೊ ನಿಮಗೇನು ಅನ್ನಿಸ್ತು? ಎಲ್ಲೋ ಒಂದು ಕಡೆಗೆ ನನಗೆ ಯಾವ ಕೆಟ್ಟ ಉದ್ದೇಶದಿಂದ ವಿಡಿಯೋ ಮಾಡ್ತಿಲ್ಲ, ಎಲ್ಲೋ ಅವರಿಗೆ ಹುರಿದುಂಬಿಸ್ತಾ, ಧೈರ್ಯ ಕೊಡ್ತಾ, ತಿಳಿಸ್ತಾ ನನಗೇನು ಗೊತ್ತಿದೆಯೋ ಅದನ್ನು ಮಾತಾಡ್ತಾ ವಿಡಿಯೋನ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.